ನೀವು ನೀಡಿದ ಮರಾಠಿ ಭಾಷೆಯ ಪತ್ರಿಕಾ ವರದಿಯನ್ನು ಆಧರಿಸಿ ರಾಜ್ಯಮಟ್ಟದ ದಿನಪತ್ರಿಕೆಯ ಶೈಲಿಯಲ್ಲಿ ಸಿದ್ಧಪಡಿಸಲಾದ ಕನ್ನಡದ ವರದಿ ಇಲ್ಲಿದೆ. ಪ್ರಾಮಾಣಿಕ ಕರ್ತವ್ಯ ನಿರ್ವಹಣೆಗೆ ಪಿಐ ಭಂಡಾರಿ ಆದರ್ಶ ಶ್ರೀ ಅಭಿನವಲಿಂಗ ಸ್ವಾಮೀಜಿ. ಶಿಕ್ಷಕರು ಮತ್ತು ಸರ್ಕಾರಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ವೃತ್ತಿ ಜೀವನದಲ್ಲಿ ಹೇಗೆ ಯಶಸ್ವಿಯಾಗಬಹುದು ಎಂಬುದಕ್ಕೆ ಚಿಕ್ಕೋಡಿಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಪಿಐ ಭಂಡಾರೆ ಅವರೇ ಆದರ್ಶಪ್ರಾಯರಾಗಿದ್ದಾರೆ ಎಂದು ಕಕಮರಿ ಮಠದ ಶ್ರೀ ಅಭಿನವಲಿಂಗ ಸ್ವಾಮೀಜಿ ಶ್ಲಾಘಿಸಿದರು. ಇಲ್ಲಿನ ಆರ್ಡಿ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪಿಐ ಭಂಡಾರೆ ಅವರ ನಿವೃತ್ತಿ ಹಾಗೂ ಗೌರವ ಸತ್ಕಾರ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಇಂದಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರವು ವಾಣಿಜ್ಯೀಕರಣಗೊಳ್ಳುತ್ತಿದೆ. ಶಿಕ್ಷಕರು ಭಿನ್ನಾಭಿಪ್ರಾಯಗಳನ್ನು ಮರೆತು ಮಕ್ಕಳ ಭವಿಷ್ಯಕ್ಕಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಬೇಕು. ಭಂಡಾರೆ ಅವರು ನಿವೃತ್ತಿಯ ನಂತರದ ಜೀವನವನ್ನು ಕುಟುಂಬ ಮತ್ತು ಸಮಾಜದ ಸೇವೆಗೆ ವಿನಿಯೋಗಿಸಲಿ ಎಂದು ಆಶೀರ್ವದಿಸಿದರು. ನಿವೃತ್ತ ಪ್ರಾಧ್ಯಾಪಕ ಎನ್.ವಿ. ಶಿರಗಾಂವ್ಕರ್ ಮಾತನಾಡಿ, ಭಂಡಾರೆ ಅವರ ಕಳೆದ 5 ವರ್ಷಗಳಿಂದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮಾದರಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಅವಿರತ ಪ್ರಯತ್ನದಿಂದಾಗಿಯೇ ಇಂದು ಚಿಕ್ಕೋಡಿಯಲ್ಲಿ ಡಿಡಿಪೈ ಕಚೇರಿಯ ನೂತನ ಕಟ್ಟಡ ತಲೆ ಎತ್ತಿದೆ ಎಂದರು. 33 ವರ್ಷಗಳ ಸಾರ್ಥಕ ಸೇವೆ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಡಿಡಿಪೈ ಭಂಡಾರಿ, ನಾನು ಶಿಕ್ಷಣ ಇಲಾಖೆಯಲ್ಲಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು, ಇದರಲ್ಲಿ 14 ವರ್ಷ ಪ್ರಾಚಾರ್ಯ ಹಾಗೂ ಪ್ರಾಧ್ಯಾಪಕರಾಗಿ ಮತ್ತು 5 ವರ್ಷ ಉಪನಿರ್ದೇಶಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈ ಯಶಸ್ವಿಗೆ ನನ್ನ ಕುಟುಂಬ, ಸಹೋದ್ಯೋಗಿಗಳು ಹಾಗೂ ಪ್ರಮುಖವಾಗಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ಸಹಕಾರವೇ ಕಾರಣ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದೇ ವೇಳೆ ಭಂಡಾರೆ ದಂಪತಿಯಿಂದ ನಿವೃತ್ತ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂಆರ್ ಭಂಡಾರೆ, ಅನಸೂಯ ಭಂಡಾರೆ, ನಿವೃತ್ತ ಉಪನಿರ್ದೇಶಕ ಎಸ್ಬಿ ಪೂಜಾರಿ, ಸಿಟಿಇ ಸಂಸ್ಥೆಯ ನಿರ್ದೇಶಕ ವಿಪಿ ಶಿಡಬಾಳ್, ಡಿಡಿಪೈ ಸೀತಾರಾಮ್, ಡಾಕ್ಟರ್ ಪ್ರವೀಣ್ ಭಂಡಾರೆ ಸೇರಿದಂತೆ ಹಲವು ಗಣ್ಯರು, ಪ್ರಾಚಾರ್ಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಾಗ ಯಾಕೆ ನೀವು ಹೇಳ್ತಾ ಇದ್ದೀನಿ ಅಂತಂದ್ರ, ಸರ್ ತಮ್ಮ ಜೀವನದ ಎಲ್ಲ ಗಳಿಕೆಯನ್ನ, ಸಂಪತ್ತನ್ನ ಗುಡಿ ಕಟ್ಟುವುದರ ಮೂಲಕ ಬಹುಶಃ ಉತ್ತರ ಕರ್ನಾಟಕದೊಳಗ ಮೊಟ್ಟ ಮೊದಲ ಶನಿದೇವರ ಗುಡಿಯನ್ನ ಕಟ್ಟಿದ್ರು. ಎಲ್ಲರಿಗೂ ಹೆಸರು ಟೈಮಿಗೆ ಭಂಡಾರಿ ಸರ್ ಅವರು ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ. ಬಹಳ ಸರಳ ವ್ಯಕ್ತಿತ್ವದವರು, ಫೋಟೋ ನೋಡಿದ್ರೆ ಗೊತ್ತಾಗ್ತದೆ. ಆದ್ರ ಸಾಧನೆ ಹಿಂದ ಬಹಳಷ್ಟು ಕಷ್ಟ, ನೋವು ಇದನ್ನು ಕೂಡ ಅನುಭವಿಸಿದ್ದಾರೆ. ಧಾರವಾಡಕ್ಕೆ ಕೋರ್ಟ್ ಕೇಸ್ ಇದ್ರು, ಬೆಂಗಳೂರು ಕೋರ್ಟ್ ಕೇಸ ಫೋನ್ ಮಾಡೋರು, ಕೊಡಿ ಸರ್ ಇದು ಧಾರವಾಡಕ್ಕೆ ಕೋರ್ಟ್ ಕೇಸ್ ಐತ್ರಿ, ಬೆಂಗಳೂರು ಕೋರ್ಟ್ ಕೇಸ್ ಐತ್ರಿ, ನೀವು ಇಲ್ಲಿ ಮೀಟಿಂಗ್ಗಳು ಅಟೆಂಡ್ ಆಗಂತ. ಕೆಲವೊಂದು ಸಂದರ್ಭ ಬಹಳ ಕಷ್ಟಪಟ್ರು ಸರ್. ಅದಕ್ಕೆ ಒಂದು ಗತಿ ಐತಿ. ಒಂದು ಊರಾಗ ಒಂದು 3-4 ಮಂದಿ ಭಿಕ್ಷಕರಿದ್ರು, ಸಾಯಂಕಾಲ ಬರೋರ ಬಹಳ ಚಳಿ ಇತ್ತು. ಸಾಯಂಕಾಲ ವಿಚಾರ ಮಾಡೋರು ಏನಿಲ್ಲ, ಕೌದಿ ಹೊಲಿದನವರ ಮುಂಜಾನೆ ಹೇಳವ್ರ, ಮತ್ ಮುಂಜಾನೆ ಭಿಕ್ಷಾಟನಕ್ಕೆ ಹೋಗೋರ, ಮತ್ತ ಮರುದಿವ್ಸ ಇದ ಹಾಡು ದಿವಸ ಇದೆ. ಅವ್ರ ಕೌದಿ ಹೊಲಿಯೋದು ಆಗ್ಲಿಲ್ಲ. ಹಂಗ ಸರ್ ನಂದಾಗ ನನಗ್ ಹೇಳವ್ರ, ನನಗ ತ್ರಾಸಾದಾಗ ನಮ್ದು ದೊಡ್ಡ ಕಾಲೇಜಾಗ ಕೆಲವೊಂದು ಸಮಸ್ಯೆಗಳು ಬಹಳ ಬರ್ತಿದ್ವು. ನಾ ಅವ್ರಿಗೆ ಹೇಳವ, ನನಗ ಅವ್ರ ಕೂಡಿ ಸರ್ ವಿಚಾರ ಮಾಡಿ ನನಗ್ ಅವ್ರು ಹೇಳವ್ರ, ನಾನ ಅವ್ರಿಗೆ ಹೇಳವ. ಹೀಗೆ ಹೇಳ್ಕೋತ ಎಲ್ಲಿ ಬಂದಿವಪ್ಪ ಅಂತಂದ್ರೆ ಲಾಸ್ಟ್ ಕೊನೆ ಅಂತ ಬಂದೀವಿ ಸರ್. ಇವತ್ತ ಇಬ್ಬರದು ಕೊನೆಯ ದಿವಸ. ಇಬ್ರು ದೇವರ 5 ವರ್ಷ ನೀನು ಕುರ್ಚಿ ಅಡಿಗಾಡೋದು ಹೋಗೋದಂದ್ರು, ನೀನು ಕುರ್ಚಿ ಅಡಿಗಾಡೋದಿಲ್ಲ, ಎಲ್ಲೂ ಟ್ರಾನ್ಸ್ಫರ್ ಆಗೋದಿಲ್ಲ, ಇಲ್ಲೇ ನೀ ರಿಟೈರ್ಮೆಂಟ್ ಆಗ್ತದೆ. ಇದ ಸಾಕ್ಷ್ಯದ ಸತ್ಯವಾಗೂ ನಾ ಹೇಳ್ತಾ ಇದ್ದೀನಿ. ಕಕ್ಮರಾಜ್ ಅವ್ರು ಕೇಳಿದಂತ ಮಾತು. ಅದಕ್ಕ ಗುರುವಿನ ಆಶೀರ್ವಾದ ಒಂದು ಎಲ್ಲರಿಗೂ ಇತ್ತಂದ್ರ ಯಾರು ಏನು ಮಾಡಕ್ ಆಗುದಿಲ್ಲ. ಹರ ಮುನಿದರೆ ಗುರು ಕಾಯೋ. ಕುಟುಂಬಕ್ಕ ಮಾರುತಿ ಪೂಜಾರಿ ಅವರು ಹಿಡ್ಕೊಂಡು ಅವ್ರಿಗೆ ಒಂದು ಶನಿದೇವರ ಮಹಾತ್ಮೆ ಮತ್ತು ಗುರುವಿನ ಮಹಾತ್ಮೆ ಆಶೀರ್ವಾದ ಸದಾಕಾಲ ಅವ್ರ ಕುಟುಂಬದ ಮೇಲೆ ಇಲ್ಲಿ ಸ್ಪಷ್ಟವಾಗಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೊಂದು ಏನ್ ಹೇಳ್ಬೇಕಂದ್ರೆ, ಸರ್ ಬಂದಿದ್ರು, ಎಲ್ಲ ಚೆನ್ನಾಗಿರ್ತದ. ನಿಮ್ಗೆ ಹೇಳ್ಬೇಕಂದ್ರ ಡಿಡಿ ಅಂದ್ರೆ ಎಲ್ಲ ಚೆನ್ನಾಗಿರ್ತದ, ಕಾರ್ ಇರ್ತದ, ಓಡ್ತದ, ಏನ್ ಡಿಡಿ ಆಗ್ಬೇಕಂತ ಅನಿಸ್ತದ. ಯಾವಾಗ ನಿಮ್ಗೆ ಒಂದಕ್ಕೊಂದು ಸಮಸ್ಯೆಗಳು ಬರಕ್ ಚಾಲು ಮಾಡ್ತಾವ, ಅವಾಗ ಸಾಕಪ್ಪ ಸಾಕ ಸವಾಸ ಅಂತದ ಏನ್ರಿ. ಯಾವ್ದಾಗಲಿ, ಡಿಡಿ ಆಗಲಿ, ಪ್ರಿನ್ಸಿಪಾಲ್ ಹುದ್ದೆ ಆಗಲಿ, ಮುಖ್ಯಮಂತ್ರಿ ಹುದ್ದೆ ಆಗಲಿ, ಪ್ರಧಾನಮಂತ್ರಿ ಹುದ್ದೆ ಆಗಲಿ, ರಾಷ್ಟ್ರಪತಿ ಹುದ್ದೆ ಆಗಲಿ, ಯಾವುದೋ ಒಂದು ಅಧಿಕಾರ, ಇವೆಲ್ಲ ಅಧಿಕಾರ ನೋಡಕಟ್ಟೆ ಚಂದ. ಅದೆಲ್ಲ ಮುಳ್ಳಿನ ಕುರ್ಚಿ ಇರ್ತಾವ. ಸ್ವಾಮೀಜಿ ಅವ್ರಿಗೆ ಎಲ್ಲರಿಗೂ ಇರ್ತದ, ಅವ್ರಿಗೆ ಅಂತ ಏನ್ ಹೇಳಕ್ ಆಗಲ್ಲ. ನಾವು ಎಲ್ಲರಿಗೂ ಸಹಿತ ಅವ್ರದಂತ ಒಂದು ಸಮಸ್ಯೆ ಇರ್ತಾವ. ಸುಮ್ಮನೆ ಅವ್ರ ಫೈಲ್ ನೋಡ್ತಿಲ್ಲಂದ್ರ ಅವರು ಹಂಗ ಅವ್ರ ಡ್ರಾಫ್ಟಿಂಗ್ ನೋಡಿದ್ರ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಡ್ರಾಫ್ಟಿಂಗ್. ಇಲ್ಲಿವರೆಗೆ ನನಗೆ ಯಾವುದೇ ಚುಕ್ಕಿಯನ್ನು ಬರಲಾರದಂತ ಕೆಲಸ ಮಾಡಿ
ವ್ಯಕ್ತಿ ಯಾರು ಬಡ ಏನೇಳದಲ್ಲಿ ಮತ್ತು ಅನೇಳು ಬಹಳ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ಗೌರ್ಮೆಂಟ್ ನಲ್ಲಿ ಮಹಾದೇವ್ ಅವರು ಬಹಳಷ್ಟು ಸರ್ಕಾರಿ ಕೆಲಸ, ಬಿಲ್ಡಿಂಗ್ ಕೆಲಸ ಬರ್ತಾವ ಅಥವಾ ಶೌಚಾಲಯ ಕೆಲಸ ಬರ್ತಾವ, ಸರ್ಕಾರ ಒತ್ತಡ ಬರ್ತಾ ಇದೆ. ಅಂತ ಕೆಲಸದಲ್ಲಿ ನನಗೆ ಬಹಳಷ್ಟು ಕಚೇರಿಯಲ್ಲಿ ಸಹಾಯ ಸಹಕಾರ ನೀಡತಕ್ಕಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಮಹಾದೇವ್ ಸರ್ ಅಂತ ನಾವಿಲ್ಲಿ ಬಹಳ ಘಂಟಾಘೋಷವಾಗಿ ಹೇಳ್ಬೇಕಾಗಿದೆ. ಅದ್ರ ಜೊತೆಗೆ ಸಚಿನ್ ತೆಂಡೂಲ್ಕರ್ ಇದ್ದಂಗ ಚೌಕ ಮತ್ತು ಛಕ್ಕ. ಸಚಿನ್ ತೆಂಡೂಲ್ಕರ್ ಹ್ಯಾಂಗ ಚೌಕ ಮತ್ತು ಛಕ್ಕ ಹೆಂಗ ಹೊಂಟಲ್ಲ ಹಂಗ ಎಕ್ಸಾಮ್ದಲ್ಲಿ ನನಗೆ ಭಯ ಬರ್ತಿತ್ತು ನಮಗ ಮತ್ತು ನಮ್ಮ ಕೋಳಿ ಸರ್ಗೆ, ಜಾಧವ್ ಸರ್ಗೆ, ಭಾಗಾಯ್ ಸರ್ಗೆ ಬಹಳ ಅಂಜಿಕೆ ಬರ್ತಿತ್ತು. ಸರ್ ಒಟ್ಟ ನೀವು ಅಂಜಿಬೇಡ್ರಿ, ಕಾಳಜಿ ಮಾಡಬೇಡ್ರಿ, ನಾವೆಲ್ಲ ವ್ಯವಸ್ಥಿತವಾಗಿ ಕೆಲಸ ಯಾವ್ದು ಬೇಕಾದ್ರೂ ಕೇಳಿಸಿ ಹೇಳಿ ಪರ್ಫೆಕ್ಟ್ ಆಗಿ ಮಾಡಿ ತೋರಿಸ್ಕೊಡ್ತಕ್ಕಂತ ವ್ಯಕ್ತಿ ಯಾರಪ್ಪ ಅಂದ್ರ ಸಚಿನ್ ತೆಂಡೂಲ್ಕರ್ ಅಂತ ಹೆಸರು. ಅದ್ರ ಜೊತೆಗೆ ಇನ್ನೊಬ್ರು ನಮ್ಮ ಜಯಶ್ರೀ ಮೇಡಮ್ ಅವರು ಸಂಸ್ಕೃತಿ ವಿಭಾಗ ಅವ್ರಿಗೆ ವಹಿಸಿಕೊಟ್ಟಿದ್ದೇವೆ. ಅವರು ಬಹಳಷ್ಟು ಅಚ್ಚುಕಟ್ಟವಾಗಿ ಆಮೇಲೆ ಸ್ಯಾಟ್ಸ್ ನಲ್ಲಿ ಹೇಳ್ತಿದ್ದ ಕೈ ಏನಿದ್ರೆ ಅವ್ರಿಗೆ ಕರೆಯವ್ರು ನನಗೂ ಕಂಪ್ಯೂಟರ್ ಕಡಿಮೆ 93 ಅಪಾಯಿಂಟ್ಮೆಂಟ್ ಬರೀ ಮತ್ತ ಬಹಳ ಅವ್ರ ಮಗಳ ತರ ನೋಡಿ ನಾವು ಒಳ್ಳೆ ರೀತಿಯಾಗಿ ಕೆಲಸದವ್ರು ಕಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ರೂಪೇಶ್ ಎಲ್ಲೆಂದು ರೂಪೇಶ್ ಇಲ್ಲೇ ಅದೇನ್ರಿ ಎಲ್ಲೆಂದು ರೂಪೇಶ್ ಸರ್ ಇಲ್ಲೇ ಇದೀನಿ ಎಲ್ಲರಿ 5 ನಿಮಿಷ ಹೀಗಾಗಿ ಆದ ಡಾಕ್ಯುಮೆಂಟ್ ಒಳಗೆ ಭಾಷಾನೆ ಎಲ್ಲ ಪೇಪರ್ನ ಸಹಿತ ಸಿಕ್ಕಾಗಿ ಎಲ್ಲಿ ಯಾವ ಪೇಪರ್ ಬಿಡ್ಲಾನು ಸಹಿತ ತಗೊಂಡ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ರೂಪೇಶ್ ಕೂಡ ಅದ. ಅದ್ರ ಜೊತೆಗೆ ಇನ್ನೊಬ್ರು ಹೊಸಬಾಗಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಅದು ಆದರೂ ಕೂಡ ಮೊಟ್ಟ ಮೊದಲನೇದಾಗಿ ನನಗೆ ತಾವು ಸುಮಾರು 5 ವರ್ಷಗಳ ಕಾಲ ಸೇವೆಯನ್ನು ಮಾಡ್ಲಾಕ್ ಕೊಟ್ಟೇರಿ, ಸಹಕಾರ ಕೊಟ್ಟೇರಿ, ಸಹಾಯ ಸಹಕಾರ ಕೊಟ್ಟೇರಿ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಎಲ್ಲ ಪ್ರಾಚಾರ್ಯರಿಗೆ, ಉಪನ್ಯಾಸಕ ಬಂಧುಗಳಿಗೆ, ಬೋಧಕೇತರರಿಗೆ, ದೀರ್ಘ ನೌಕರರಿಗೆ, ಬಂದಿರತಕ್ಕಂತ ಎಲ್ಲ ಸಂಘ ಸಂಸ್ಥೆಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನನ್ನ ಜೀವನದಲ್ಲಿ ಲೈಫ್ ಜರ್ನಿ ಈಗಾಗಲೇ ತಾವು ನೋಡಿರಬಹುದು. ನಮ್ಮ ಕುಟುಂಬ ಎಜುಕೇಟಿ ಸಂಪ್ರದಾಯ ಹೊಂದಿರತಕ್ಕಂತ ಒಂದು ಕುಟುಂಬ. ಇವತ್ತ ನಾವು ದೇವಿ ಸಾನ್ನಿಧ್ಯ ಯಾಕೆ ನಮ್ಮ ಅಪ್ಪಾಜಿಯವರಿಗೆ ಕರೆದಿದ್ದೇವೆ, ಅಪ್ಪಾಜಿಗೆ ಬರಲೇಬೇಕಂತ ಕರೆದಿದ್ದೇವೆ ಅಂದ್ರೆ ಇದ್ರ ಉದ್ದೇಶ ಏನಿದೆಪ್ಪ ಅಂದ್ರೆ ನಮ್ಮೊಂದು ಹಿಜ್ಗಿರಿ ಸಂಪ್ರದಾಯ ಇರೋದ್ರಿಂದ ನಮ್ಮ ಶಂಕರ್ ಭಂಡಾರಿ ಅಜ್ಜ ಅವರು ಕಲಿಸತಕ್ಕಂತ ಒಂದು ಪಾಠ. ಯಾಕಂದ್ರೆ ಮುಂಜಾನೆ ಮತ್ತು ಸಾಯಂಕಾಲ ನಾವು ಕಾಕಳತಿ ಸಣ್ಣವಿದ್ದಾಗ ಕಾಕಳತಿ ಹಾಡ್ತಾ ಇದ್ದೇವೆ. ಏಕಂ ನಿತ್ಯಂ ನಿಮದ ವಚಿಲಂ ಸರ್ವದಿ ಸಾಕ್ಷಿ ಗೌತಂ ಭಾವಾತೀರ್ಥಂ ತಿರುಗುಣಾರಹಿತಂ ಸದ್ಗುರು ತನ್ನಮಾಮಿ ಅಂತಕ್ಕಂಥ ಮಾತ ಕೊಟ್ಟಿದೆ. ಆ ಹಾದಿನಲ್ಲಿ ಆ ದೇವಿನಲ್ಲಿ ಹೋಗಿರ್ತಕ್ಕಂಥ ಒಬ್ಬ ನಾನು ಮನುಷ್ಯ. ನಮ್ಮ ಅಪ್ಪಾಜಿ ಅವರು ಸುಮಾರು 4 ಸಲ ಅವರಿಗೆ ಮಠಕ್ಕೆ ಹೋಗಿದ್ದೇನೆ. ಅವ್ರು ಒಂದ ಮಾತು ಹೇಳಿದ್ರು, ಭಂಡಾರಿ ಅವರು ನೀವು ಏನು ಕಾಳಜಿ ಮಾಡಬೇಡ್ರಿ, ನೀವು ಆರಾಮಿರ್ರಿ, 5 ವರ್ಷ ನೀವು ಎಲ್ಲೇ ಸೇವೆ ಮಾಡಿ ಎಲ್ಲೇ ನೀವು ರಿಟೈರ್ಮೆಂಟ್ ಆಗ್ತಿರಂತ ಮಾತು ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಯಾಕೆ ಹೇಳ್ತಾ ಇದೆ ಅಂದ್ರೆ ವಿಶೇಷವಾಗಿ ಹಿಂದ ನಮ್ಮ ಗುರುಗಳ ಶಕ್ತಿ, ಪೀಠಾಧ್ಯಕ್ಷ ಶಕ್ತಿ ಇರುವುದರಿಂದ ಇವತ್ತ ನನಗೆ ಒಂದು ಒಳ್ಳೆಯ ಆಶೀರ್ವಾದ ಕೂಡ ಸಿಕ್ಕಿದೆ ಅಂತ ಹೇಳಿದೆ. 2ನೇ ಭಾಗದಲ್ಲಿ ಅತಿಗಿ ತಾಲೂಕ ಮಧುಬಾಯಿ ಗ್ರಾಮದಲ್ಲಿ ನಮ್ಮ ಶನೇಶ್ವರದ ಧರ್ಮಾಧಿಕಾರಿ ಆಗಿರ್ತಕ್ಕಂಥ ಮಾರುತಿ ಭಂಡಾರಿ ಅವರು, ನಮ್ಮ ಅಂಕಲ್ ಅವರು AG ಆಫೀಸ್ ಆಗಿರ್ತಾರೋ. ಆಮೇಲೆ ಸೋಮಲತಾ ಭಂಡಾರಿ ಅವರು